ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ಈ ದಿನ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈ ದಿನ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನಿದೆ, ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ. ಮೊದಲು ಸ್ವಲ್ಪ ಕಾರ್ಡ್ಸ್ ನೋಡೋಣ. ಬ್ರೇಕ್ ಥ್ರೂ, ಇಬ್ಬರಲ್ಲೂ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಕೆಲವರು ಕಾಂಟ್ಯಾಕ್ಟಲ್ಲಿದ್ದೀರಾ ಅನ್ನೋದಿದೆ, ಏನೋ ಮಾತುಕತೆಗಳಾಗಿದೆ ಅನ್ನೋದು ಬರ್ತಾ ಇದೆ. ಇದು ಅವರ ಎನರ್ಜಿ ಆಗಿರುತ್ತೆ. ಅವರ ಎನರ್ಜಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಗೈಡೆನ್ಸ್, ಇಲ್ಲಿ ಸೆಲೆಬ್ರೇಷನ್ ಬರ್ತಾ ಇದೆ. ಯಾರೋ ನಿಮ್ಮಿಬ್ಬರ ಮಧ್ಯೆ ಮೂರನೇ ವ್ಯಕ್ತಿ ಇದ್ದಾರೆ. ಅದು ಸಿಚುಯೇಷನ್ ಆಗಿರ್ಬೋದು, ಅದು ಪ್ರಾಮಿನೆಂಟ್ ಆಗಿದೆ. ಹಾಗಿರೋದ್ರಿಂದ ನಿಮ್ಮಿಬ್ಬರಲ್ಲಿ ಆಗಾಗ ಜಗಳಗಳು ಆಗ್ತಾ ಇರುತ್ತೆ. ಆದರೆ ಇಲ್ಲೇನೋ ಗುಡುಗು ಮಿಂಚು ಸಿಡ್ಲು ಆ ಥರ ಕಾಣ್ತಾ ಇದೆ. ಆವೇಶದಿಂದ ದೂರ ಆಗಿದ್ದೀರಾ ಅನ್ನೋದು ಇದೆ. ಆದರೆ ಅಲ್ಲಿ ಫೀಲಿಂಗ್ಸ್ ಇದೆ. ಅವರನ್ನು ನೆನಪಿಸ್ಕೊಂಡಾಗ ಮನಸ್ಸಲ್ಲಿ ಹೂವು ಅರಳುತ್ತೆ, ನಗು ಮೂಡುತ್ತೆ, ಸಂತೋಷ ಆಗುತ್ತೆ. ಅವರ ಎನರ್ಜಿ ನೋಡಿದಾಗ ಇಲ್ಲೊಂದು ಕಂಪ್ಲೀಷನ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಕ್ಲಾರಿಟಿ ಬೇಕು, ಕಂಪ್ಲೀಷನ್ ಬೇಕು, ಮುಂದೆ ನಿನ್ನ ಜೊತೆ ಜೀವನ ಪೂರ್ತಿ ಇರಬೇಕು, ಹಾಗ ಅವ್ರ ಮನಸ್ಸು ಹೇಳ್ತಾ ಇದೆ. ಆದರೆ ಇಲ್ಲಿ ಏನೋ ಇಬ್ಬರ ಮಧ್ಯೆ ಜಗಳಗಳಾಗಿದೆ. ಎಲ್ಲ ಲೆಟ್ಗೋ ಮಾಡಿದ್ದಾರೆ. ಸ್ವಲ್ಪ ಕಾಲ ನಿಮ್ಮಿಂದ ಸೈಲೆಂಟ್ ಆಗಿದ್ದಾರೆ. ಆದರೆ ದೇವ್ರ ಹತ್ರ ಬೇಡ್ಕೊಳ್ಳೋದಿದೆ, ಗೈಡೆನ್ಸ್ ಕೇಳೋದಿದೆ, ಏನಾದರೂ ದಾರಿ ತೋರಿಸು ದೇವರೇ ಆ ಥರ ಬೇಡ್ಕೊಳ್ಳೋದು ಇದೆ. ಯಾಕೆಂದರೆ ಇಲ್ಲೊಂದು ಇಂಟೆನ್ಸ್ ಫೀಲಿಂಗ್ಸ್ ಇದೆ ಇಬ್ಬರಲ್ಲೂ. ಅದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇನ್ನೂ ಹೆಚ್ಚಿನ ಕ್ಲಾರಿಟಿಗೋಸ್ಕರ ಏನು ಬರುತ್ತೆ ನೋಡೋಣ. ಸೋಲ್ ಟೈ, ಐ ಆಲ್ವೇಸ್ ಫೀಲ್ ಕನೆಕ್ಟೆಡ್ ಟು ಯು ಅನ್ನೋದಿದೆ. ಐ ವಾಂಟ್ ಟು ಫಿಕ್ಸ್ ಅವರ್ ಕನೆಕ್ಷನ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಈ ಕನೆಕ್ಷನ್ನ ಫಿಕ್ಸ್ ಮಾಡಬೇಕು ಅನ್ನೋ ಮನಸ್ಸಿದೆ. ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ಮಧ್ಯೆ ಏನು ತೊಂದರೆಗಳಿದೆಯೋ, ಆದರೆ ನಿಮಗೋಸ್ಕರ ಕಾಯ್ತೀನಿ, ಈ ಕನೆಕ್ಷನ್ನ ಮುಂದುವರಿಸ್ಕೋಬೇಕು ಅನ್ನೋ ಆಸೆ ಅವ್ರಿಗೆ ಕಾಣ್ತಾ ಇದೆ. ನಿಮ್ಮ ಮೇಲೆ ರಿಯಲ್ ಫೀಲಿಂಗ್ಸ್ ಇದೆ. ಯಾವಾಗಲೂ ನಿಮಗೆ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿರೋ ಫೀಲಿಂಗ್ಸ್ ಇರುತ್ತೆ ಅವ್ರಿಗೆ. ಯಾಕೆಂದರೆ ಇಲ್ಲೊಂದು ಸೋಲ್ ಟೈ ಇದೆ. ಸೋಲ್ ಟೈ ಅಂದಾಗ ಅಲ್ಲಿ ಅಪಾರವಾದ ಪ್ರೀತಿ ಇರುತ್ತೆ, ಭಾವನೆಗಳಿರುತ್ತೆ, ಆದರೆ ಹಾಗೆ ಅಡೆತಡೆಗಳೂ ಇರುತ್ತೆ. ಜೀವನ ಒಂದು ಸ್ಟ್ರೈಟ್ ಲೈನಲ್ಲಿ ಹೋಗಲ್ಲ. ಆಗಾಗ ಜಗಳಗಳಿರುತ್ತೆ, ಮುನ್ಸು ಕೋಪ ಎರಡೂ ಇರುತ್ತೆ. ಹೊಂದಾಣಿಕೆ ಕಡಿಮೆ, ಆದರೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ನಿಮಗೂ ಈ ವ್ಯಕ್ತಿ ಇಷ್ಟ ಇದ್ದಾರೆ, ನಿಮಗೆ ಅವ್ರನ್ನ ಮರೆಯೋಕ್ಕಾಗಲ್ಲ. ಆದರೆ ನಿಮ್ಮ ಪರಿಸ್ಥಿತಿ ಅವ್ರ ಜೊತೆ ಒಟ್ಟಿಗೆ ಜೀವನ ಮಾಡೋಕ್ಕಾಗಲ್ಲ ಅನ್ನೋ ಸ್ಥಿತಿನಲ್ಲಿದೆ. ಇವರೊಂದು ಪ್ರಾಕ್ಟಿಕಲ್ ಆಗಿರುವಂಥ ಇಮೋಷ್ನಲ್ ವ್ಯಕ್ತಿ ಅನ್ನೋದಿದೆ. ನಿಮ್ಮ ಬಗ್ಗೆ ಇಮೋಷ್ನಲ್ ಫೀಲಿಂಗ್ಸ್ ಇದೆ, ಹಾಗೆ ಪ್ರಾಕ್ಟಿಕಲ್ ರೆಸ್ಪಾನ್ಸ್ ಕೇಳ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಅಂದಾಗ ಇದಕ್ಕೆ ನೀವೇನಾದ್ರೂ ಉತ್ತರ ಕೊಡಬೇಕು, ಮುಂದೆ ಒಟ್ಟಿಗೆ ಜೀವನ ಮಾಡಬೇಕು. ಈ ಅರ್ಥಹೀನ ಫ್ರೆಂಡ್ಶಿಪ್ನಲ್ಲಿ ನಂಬಿಕೆ ಇಲ್ಲ ಅವ್ರಿಗೆ. ಸಾಕಷ್ಟು ಒತ್ತಾಯ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ನಿಮಗೆ. ಆದರೆ ಈಗ ಸ್ವಲ್ಪ ಕಾಲ ಸೈಲೆಂಟ್ ಆಗಿದ್ದಾರೆ. ಇಲ್ಲೊಂದು ಸ್ಲೋ ಎನರ್ಜಿ ಬರ್ತಾ ಇದೆ. ಇದಕ್ಕೆ ಕ್ಯಾಂಡಲ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ನಿಮ್ಮ ಎನರ್ಜಿ ಮುಂದೆ ಚೇಂಜ್ ಆಗಬಹುದಾ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದಾ ಅನ್ನೋದನ್ನು ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಇಲ್ಲೇನು ಬರುತ್ತೆ ನೋಡೋಣ. ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್, ಯೂನಿವರ್ಸ್ ಗೈಡ್ ಮಾಡಿ. ಇಲ್ಲೊಂದು ಹೀಲಿಂಗ್ ಎನರ್ಜಿ ಬರ್ತಾ ಇದೆ. ಸ್ವಲ್ಪ ದಿನ ನೀವು ಮೆಂಟಲಿ ಡಿಸ್ಟರ್ಬ್ ಆಗಿದ್ರಿ ಅನ್ನೋದಿದೆ. ಆಗಿದ್ರಿ ಏನು, ಈಗಲೂ ಇದೆ. ಆದರೆ ನೀವು ಸಮಾಧಾನವಾಗಿರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಇದು ಎಲ್ಲಿ ತನಕ ಹೋಗುತ್ತೆ ನೋಡೋಣ ಅನ್ನೋ ಭಾವನೆ ಕಾಣ್ತಾ ಇದೆ. ಮನಸ್ಸು ಮುರಿದಿದೆ. ಹಿಂದೆ ಏನೇನೋ ಕನಸುಗಳಿತ್ತು, ಒಂಥರ ನೆಮ್ಮದಿನೂ ಇತ್ತು ಈ ವ್ಯಕ್ತಿಯಿಂದ. ಆರಾಮಾಗಿ ನಿಮ್ಮ ಮನಸ್ಸು ಕೆಲಸದ ಕಡೆ ಫೋಕಸ್ ಆಗಿತ್ತು. ಇದು ಮುಂದುವರೆದ ಹಾಗೆ ನಿಮಗೇನೋ ಕನ್ಫ್ಯೂಷನ್ ಶುರು ಆಗಿದೆ. ನೀವು ಆ ವ್ಯಕ್ತಿನ ತುಂಬ ನಂಬ್ಕೊಂಡಿದ್ರಿ. ನಿಮ್ಮ ಮನೆ ವಾತಾವರಣ ಕೂಡ ಅಷ್ಟೊಂದು ಸರಿಯಿಲ್ಲ. ಲೈಫಲ್ಲಿ ಮದುವೆ ಅನ್ನೋದು ಇನ್ನೂ ದೂರ ಇದೆ ನಿಮಗೆ.
ಹಾಗೆ ನಿಮಗೆ ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ಇದರಿಂದ ನಿಮ್ಮ ಲವ್ ಲೈಫಲ್ಲಿ ಅಂಥ ಕಾನ್ಸಂಟ್ರೇಷನ್ ಇಲ್ಲ. ಸರಿಯಾಗಿ ಈ ವ್ಯಕ್ತಿಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಎಲ್, ಜೆ, ಸಿ, ಟಿ, ಎಸ್ ಅನ್ನೋ ಆಲ್ಫಾಬೆಟ್ಸ್ ಬರ್ತಾ ಇದೆ. ಇವೆಲ್ಲ ಪರಿಸ್ಥಿತಿಗಳಿಂದ ಮನಸ್ಸು ಕಂಟ್ರೋಲ್ನಲ್ಲಿಲ್ಲ. ಸಿಟ್ಟು ಜಾಸ್ತಿ ಬರ್ತಾ ಇದೆ ಈಗೀಗ. ನಿಮ್ಮ ಪರ್ಸನ್ ಎನರ್ಜಿ ನೋಡಿದಾಗ ಇವರೊಂದು ಆರಾಮಾಗಿ ಜೀವನ ಕಳೆಯೋ ವ್ಯಕ್ತಿ. ಕೈಯಲ್ಲಿ ಒಳ್ಳೆ ಕೆಲಸ ಇದೆ. ನಿಮ್ಮ ಹಿಂದೆ ಸುತ್ತಾಡೋದು ನೀವಂದರೆ ಇಷ್ಟ. ಹಾಗೆ ಇಲ್ಲೊಂದು ಪ್ಯಾಷನ್ ಎನರ್ಜಿ ಬರ್ತಾ ಇದೆ. ನಿಮ್ಮ ಕಷ್ಟ ಗೊತ್ತಿದೆ, ಆದರೂ ನಿಮ್ಮ ಮೇಲೆ ಕಂಪ್ಯಾಷನ್ ಇದೆ, ಕೇರಿಂಗ್ ಭಾವನೆ ಇದೆ. ನೀವೆಷ್ಟೇ ಕಿರಿಕಿರಿ ಮಾಡಿದ್ರೂ ಅಷ್ಟೊಂದು ಮನಸ್ಸಿಗೆ ತಗೊಳ್ಳಲ್ಲ. ಆದರೆ ಒಂದೊಂದು ಸರಿ ನಿಮ್ಮ ಮೇಲೆ ಅನುಮಾನನೂ ಪಡೋದಿದೆ. ನೀವೆಲ್ಲಿ ಅವರಿಂದ ತಪ್ಪಿಸ್ಕೊಳ್ತೀರೋ ಅನ್ನೋ ಭಾವನೆ ಬರ್ತಾ ಇದೆ. ಅವ್ರಿಗೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದಿದೆ. ನಿಮಗೋಸ್ಕರ ಕಾಯೋಕ್ಕೆ ರೆಡಿ ಇದ್ದಾರೆ. ನಿಮಗೆ ಈ ವ್ಯಕ್ತಿ ಆಸೆಗಳಿಗೆ ಮನಸ್ಸು ಎಸ್ ಅಂತ ಹೇಳ್ತಾ ಇಲ್ಲ. ಮನೇಲಿ ಒಪ್ಸೋ ಕೆಲಸ ತುಂಬ ಕಷ್ಟ ಅನಿಸುತ್ತೆ. ಅವ್ರ ಮನೆ ಕಡೆಯಿಂದ ಗ್ರೀನ್ ಸಿಗ್ನಲ್ ಇದೆ. ನಿಮಗೆ ಈ ವ್ಯಕ್ತಿ ಇಷ್ಟ ಇದ್ದಾರೆ. ಮನೆಯವ್ರ ವಿರುದ್ಧ ಹೋಗೋಕ್ಕೆ ಮನಸ್ಸೊಪ್ತಾ ಇಲ್ಲ. ಇಲ್ಲಿ ತಾಳ್ಮೆ, ಪೇಷನ್ಸ್ ಅನ್ನೋ ಎನರ್ಜಿ ಬರ್ತಾ ಇದೆ. ಎಲ್ಲದಕ್ಕೂ ಅದರದ್ದೇ ಆದ ಟೈಮ್ ಇರುತ್ತೆ. ನಿಮ್ಮ ಪರ್ಸನ್ಗೆ ಕ್ವಿಕ್ ರೆಸ್ಪಾನ್ಸ್ ಬೇಕಿದೆ. ಅಥವಾ ಮನೆಯವ್ರ ಒತ್ತಾಯಕ್ಕೆ ನೀವು ತಪ್ಪು ಡಿಸಿಷನ್ ತಗೋತೀರಾ ಅನ್ನೋ ಹೆದರಿಕೆನೂ ಇದೆ. ಇವ್ರದ್ದು ಒಂಥರ ಹಠದ ಸ್ವಭಾವ. ಈ ತಕ್ಷಣ ಎಲ್ಲ ಸರಿಯಾಗಬೇಕು ಅನ್ನೋಂಥ ಮನಸ್ಸು. ಇದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಮನೆಯವ್ರಿಗೋಸ್ಕರ ನೀವು ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿ ಇದ್ದೀರಾ. ಆದರೂ ಈ ವ್ಯಕ್ತಿನ ಬಿಟ್ಕೊಡೋಕೆ ಇಷ್ಟ ಇಲ್ಲ. ಇವೆಲ್ಲ ನಿಮ್ಮ ಮಾತುಗಳನ್ನ ನಿಮ್ಮ ಪರ್ಸನ್ ಒಪ್ತಾ ಇಲ್ಲ. ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ನೀವು ಬೇರೆ ಕಡೆ ಹೋಗೋದೂ ಇಷ್ಟ ಇಲ್ಲ. ನಾನೇ ಬಂದು ನಿಮ್ಮ ಮನೆಯವ್ರ ಜೊತೆ ಮಾತಾಡ್ತೀನಿ ಅಂತ ಎಷ್ಟೋ ಸರಿ ಹೇಳಿದ್ದಾರೆ. ನಿಮ್ಮ ಮೇಲೆ ಸಿಟ್ಟಾಗಿದ್ದಾರೆ, ಮಾತು ಬಿಟ್ಟಿದ್ದಾರೆ ಕೆಲವು ಸಾರಿ. ಮತ್ತೆ ತಾನಾಗಿ ಕನೆಕ್ಟ್ ಆಗ್ತಾರೆ. ಇಲ್ಲಿನ ಎನರ್ಜಿ ನೋಡಿದಾಗ ಇಲ್ಲಿ ಇನ್ನೂ ಹೋಪ್ಸ್ ಇದೆ. ಏನೋ ಮ್ಯಾಜಿಕಲ್ ಎನರ್ಜಿ ಇದೆ. ಈ ಟೈಮಲ್ಲಿ ಸ್ಟ್ಯಾಗ್ನೆಂಟ್ ಎನರ್ಜಿ ಬರ್ತಾ ಇದೆ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದಿ ರೇಸ್ ಅನ್ನೋದಿದೆ. ಸ್ವಲ್ಪ ನಿಧಾನವಾಗಿ ಇದು ನಡೆಯುತ್ತೆ. ಆದಷ್ಟು ನಮ್ಮ ಪ್ರಯತ್ನ ಮಾಡಬೇಕು, ಕನ್ಸಿಸ್ಟೆನ್ಸಿ ಬೇಕು. ಆದರೆ ಈ ವ್ಯಕ್ತಿ ಸ್ಮಾರ್ಟ್ ಆ್ಯಂಡ್ ಪ್ರಾಕ್ಟಿಕಲ್ ಅನ್ನಿಸ್ತಾ ಇದೆ. ನಿಮ್ಮ ಸಮಾಧಾನದ ಮಾತುಗಳನ್ನ ಒಪ್ಪಲ್ಲ ಅನ್ನೋದಿದೆ. ಹೀಗೆ ಇಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಸ್ವಲ್ಪ ದಿನ. ಮುಂದೆ ಈ ಕನೆಕ್ಷನ್ನಲ್ಲಿ ಏನಾದರೂ ಚೇಂಜಸ್ ಬರಬಹುದಾ? ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ. ಹೇಗಾದರೂ ಸರಿ ಈ ಕನೆಕ್ಷನ್ನ ಫಿಕ್ಸ್ ಮಾಡಬೇಕು ಅನ್ನೋ ಆಸೆ ಅವ್ರಿಗಿದೆ. ನಿಮ್ಮ ಪರಿಸ್ಥಿತಿ ಸುಧಾರಿಸುತ್ತಾ? ಈ ಕನೆಕ್ಷನ್ನಲ್ಲಿ ಗ್ರೀನ್ ಸಿಗ್ನಲ್ ಇದೆಯಾ ನೋಡೋಣ. ಕಮ್ಯುನಿಟಿ ಬರ್ತಾ ಇದೆ ನೋಡಿ. ರೆಸ್ಟ್ ಆ್ಯಂಡ್ ರಿಜುವಿನೇಷನ್. ಇಲ್ಲೊಂದು ಇನ್ಡಿಸಿಷನ್, ಮತ್ತೊಂದು ಅಪ್ರಿಸಿಯೇಷನ್. ಹಾಗೆ ಹೀಲರ್ ಆಫ್ ದಿ ಏಜಸ್. ಇಲ್ಲಿ ಹ್ಯಾಪಿ ಫ್ಯಾಮಿಲಿ ಬರ್ತಾ ಇದೆ ನೋಡಿ. ನಿಮ್ಮ ಫ್ಯಾಮಿಲಿಯಿಂದ ಏನೋ ಹ್ಯಾಪಿ ನ್ಯೂಸ್ ಬರುತ್ತೆ ಅನ್ನೋದಿದೆ. ಇಲ್ಲಿ ಮೂರನೇ ವ್ಯಕ್ತಿ ಎನರ್ಜಿ ಇದೆ ಸರಿ. ಅದು ಫ್ಯಾಮಿಲಿ ಇಶ್ಯೂಸ್ ಆಗಿದೆ. ಏನೋ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ ನಿಮ್ಮದು. ಹಾಗಿರೋದ್ರಿಂದ ಈ ಕನೆಕ್ಷನ್ನ ಮುಂದೆ ತೊಗೊಂಡೋಗೋಕ್ಕಾಗ್ತಾ ಇಲ್ಲ. ಆದರೆ ಸ್ವಲ್ಪ ಕಾಲ ನೀವು ಮೆಡಿಟೇಷನ್ ಮಾಡಬೇಕಾಗತ್ತೆ, ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಾಗತ್ತೆ. ಈಗ ನೀವೇನೋ ಇಂಡಿಸಿಷನ್ ಅಂದಾಗ ಯಾವುದೇ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ಅವ್ರಿಗೇನೋ ಹೇಳೋಕ್ಕಾಗ್ತಾ ಇಲ್ಲ. ಆದರೆ ಅವರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ. ನಿಮ್ಮನ್ನು ಬಿಟ್ಕೊಡೋಕೆ ಅವ್ರಿಗೆ ಇಷ್ಟ ಇಲ್ಲ. ಆದರೆ ಅವ್ರಿಗೆ ಎಸ್ ಅಂತ ಹೇಳೋಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆ. ಆದರೆ ಇಲ್ಲಿ ಹೀಲರ್ ಆಫ್ ದಿ ಏಜಸ್. ಗ್ರ್ಯಾಜುಯಲ್ ಆಗಿ ಇದೆಲ್ಲ ಹೀಲ್ ಆಗುತ್ತೆ. ನಿಮಗೆ ನಂಬರ್ 7, 8 ಹಾಗೆ ನಂಬರ್ 6 ಪ್ರಾಮಿನೆಂಟ್ ಆಗಿದೆ. ನೀವು ಮರಿಲಾರ್ದ ವ್ಯಕ್ತಿಗೆ ನಿಮ್ಮ ಬಗ್ಗೆ ಕನ್ಸರ್ನ್ ಇದೆ. ನಿಮಗೋಸ್ಕರ ಕಾಯೋಕೆ ರೆಡಿ ಇದ್ದಾರೆ. ಆದಷ್ಟು ಯೂನಿವರ್ಸಲ್ಲಿ ನಂಬಿಕೆ ಇಡಿ. ಆ ಸಮಯ ಬಂದಾಗ ಇದೆಲ್ಲ ತಾನಾಗಿ ಸರಿಯಾಗುತ್ತೆ ಅನ್ನೋದು ಏಂಜಲ್ಸ್ನ ಮೆಸೇಜ್ ಆಗಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.